ಚಿತ್ರರಂಗದ ತಾರೆಯರು ಅಥವಾ ರಾಜಕಾರಣಿಗಳು ಅಥವಾ ಕ್ರೀಡಾಪಟುಗಳಾಗಿರಬಹುದು. ಅವರ ವೃತ್ತಿಗೆ ಸಂಬಂಧಿಸಿದಂಥ ವಿಚಾರಗಳ ಜೊತೆಗೆ ಅವರ ವೈಯಕ್ತಿಕ ಬದುಕಿನ ಸಂಗತಿಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗಿಬಿಡುತ್ತದೆ. ಸ್ಟಾರ್ಗಳು ಮಾತ್ರವಲ್ಲ, ಅವರ ಕುಟುಂಬದ ಸದಸ್ಯರ ವಿಚಾರಗಳು ಸಹ ಅಭಿಮಾನಿಗಳಿಗೆ ಕುತೂಹಲ ಎನಿಸುತ್ತದೆ. ಅದೇ ಕಾರಣಕ್ಕೆ ತಮ್ಮ ನೆಚ್ಚಿನ ಸ್ಟಾರ್ಗಳ ಮಕ್ಕಳು ಅಥವಾ ಆಪ್ತರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿರುತ್ತಾರೆ. ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿಯೂ ಸಾಕಷ್ಟು ದೊಡ್ಡ ಸ್ಟಾರ್ಗಳ ಅಭಿಮಾನಿಗಳು ಅವರ ಮಕ್ಕಳಿಗೂ ಅಭಿಮಾನಿಗಳಾಗಿರುತ್ತಾರೆ. ಅವರ ಹೊಸ ಹೆಜ್ಜೆಗಳಿಗೆ ಹಾರೈಸಿ ಶುಭಾಶಯ ತಿಳಿಸುತ್ತಾರೆ. ಇದೀಗ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಲ್ಲಿ ಒಬ್ಬರಾಗಿರುವ ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಸಿಹಿ ಸುದ್ದಿಯನ್ನು ನೀಡಿದ್ದು, ಅಭಿಮಾನಿಗಳು ಆಪ್ತರು ಶುಭಾಶಯವನ್ನು ತಿಳಿಸಿ ಹೊಸ ಆರಂಭಕ್ಕೆ ಶುಭ ಕೋರಿದ್ದಾರೆ. ಸ್ಟಾರ್ ಕಲಾವಿದರ ಮಕ್ಕಳು ತಾವೂ ಸಹ ನಟನೆಗೆ ಬರುವುದು ಹೊಸ ವಿಚಾರವೇನೂ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳಿಂದ ಹಿಡಿದು ಈಗಿನ ನೆನಪಿರಲಿ ಪ್ರೇಮ್ ಅವರ ಮಗಳೂ ಕೂಡ ತಮ್ಮ ತಂದೆಯ ಹಾದಿಯನ್ನೇ ಹಿಡಿದು ನಟನೆಗೆ ಬಂದಿದ್ದಾರೆ. ಕೆಲವರಿಗೆ ದೊಡ್ಡ ಯಶಸ್ಸು ದೊರಕಿದರೆ ಮತ್ತೆ ಕೆಲವರು ಒಂದೆರಡು ಸಿನಿಮಾ ಮಾಡಿ ಇದು ನಮಗೆ ಸೆಟ್ ಆಗೋದಿಲ್ಲ ಎಂದು ಚಿತ್ರರಂಗದಿಂದ ದೂರವಾದ ಘಟನೆಗಳು ಸಹ ನಡೆದಿದೆ. ಇದೀಗ ಸಾನ್ವಿ ಸುದೀಪ್ ಅವರ ಸರದಿ. ಹೌದು, ಸಾನ್ವಿ ಸುದೀಪ್ ಅವರು ಇದೀಗ ಅಧಿಕೃತವಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಇತ್ತ ಸುದೀಪ್ ಅವರ ಅಕ್ಕನ ಮಗ ಸೋದರಳಿಯ ಸಂಚಿತ್ ನಾಯಕ ನಟನಾಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡುತ್ತಿದ್ದರೆ, ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸೋದರಳಿಯ ಚಂದನ್ ಕೂಡ ಚಿತ್ರರಂಗಕ್ಕೆ ನಾಯಕನಾಗಿ ಕಾಲಿಡಲು ಸಕಲ ತಯಾರಿ ನಡೆಸುತ್ತಿದ್ದಾರೆ. ಇದರ ನಡುವೆ ಇದೀಗ ಸಾನ್ವಿ ಸುದೀಪ್ ಅವರು ತೆಲುಗಿನ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗಿದ್ದು, ಮೊದಲ ಸಿನಿಮಾದಲ್ಲಿಯೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಸಾನ್ವಿ ಸುದೀಪ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿರೋದು ನಾಯಕಿಯಾಗಿ ಅಲ್ಲ, ಬದಲಿಗೆ ಗಾಯಕಿಯಾಗಿ. ಹೌದು, ಸಾನ್ವಿ ಸುದೀಪ್ ಸಂಗೀತ ಅಭ್ಯಾಸ ಮಾಡಿದ್ದು ಅದಾಗಲೇ ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿದ್ದಾರೆ. ತಂದೆಗಾಗಿ ಕೆಲ ತಿಂಗಳುಗಳ ಹಿಂದೆ ಜೀ ಕನ್ನಡ ವಾಹಿನಿಯ ಶೋ ಒಂದರಲ್ಲಿ ಹಾಡಿ ನೆರೆದಿದ್ದವರ ಗಮನ ಸೆಳೆದಿದ್ದರು. ಇದೀಗ ತೆಲುಗಿನ ಸ್ಟಾರ್ ನಟ ನಾನಿ ಅಭಿನಯದ ಹಿಟ್ 3 ಸಿನಿಮಾದಲ್ಲಿ ಹಾಡಿದ್ದು ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಖುದ್ದು ನಾಯಕ ನಾನಿ ಮಾತನಾಡಿ, ಸಿನಿಮಾದ ಟ್ರೇಲರ್ನಲ್ಲಿ ನಿಮಗೆಲ್ಲ ಹಾಡೊಂದು ಕೇಳಿಸುತ್ತದೆ. ಆ ಹಾಡನ್ನು ಹಾಡಿರುವುದು ಸಾನ್ವಿ. ನಾನು ಸಾನ್ವಿ ಧ್ವನಿಗೆ ದೊಡ್ಡ ಅಭಿಮಾನಿ ಎಂದಿದ್ದು, ಮುಂದಿನ ದಿನಗಳಲ್ಲಿ ಸಾನ್ವಿ ಒಂದೊಳ್ಳೆ ಹಿನ್ನೆಲೆ ಧ್ವನಿಯನ್ನು ಚಿತ್ರರಂಗಕ್ಕೆ ನೀಡುತ್ತಾರೆ, ಅವರಿಗೆ ಶುಭವಾಗಲಿ ಎಂದಿದ್ದಾರೆ. ಈ ಹಿಂದೆಯೂ ತನ್ನ ಅತ್ತೆ ಮಗ ಸಂಚಿತ್ ನಿರ್ದೇಶನ ಮಾಡಿದ್ದ ಜಿಮ್ಮಿ ಎಂಬ ಸಿನಿಮಾಗೂ ಸಹ ಸಾನ್ವಿ ಹಾಡಿದ್ದರು. ಸದ್ಯ 21 ವರ್ಷ ವಯಸ್ಸಿನ ಸಾನ್ವಿ ತನ್ನ ಇಷ್ಟದ ವೃತ್ತಿ ಬದುಕನ್ನು ಆರಂಭಿಸಿದ್ದು, ಅಭಿಮಾನಿಗಳು ಹಾಗೂ ಅವರ ಆಪ್ತರು ಶುಭ ಕೋರಿ ದೊಡ್ಡ ಯಶಸ್ಸು ದೊರೆಯಲಿ ಎಂದು ಹಾರೈಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.